Robotic and navigation surgery is now the standard of care for spinal surgery. As we all know, spinal surgery has a risk of injury to the spinal cord, and because of this, there is a high chance of becoming paralyzed after the operation. So, with the advancement of new technologies such as navigation and robotic surgery, we are now able to achieve near 100% results in terms of safety and in terms of lower rate of infection and also better patient outcomes as a result. This is first time this type of surgery Narayana. So, I mean, the surgery that we have shown, which involves complex spinal surgery, especially in children, has not been performed previously in Bangalore or in South India. And so, with the help of international expertise, such as myself and the others who have trained abroad, we are now able to bring this at an affordable cost to help children and give them a better tomorrow as a result of the operations. ನನ್ನ ಹೆಸರು ಡಾಕ್ಟರ್ ವಿನುರಾಜ್ ಅಂತ. ನಾನು ಒಬ್ಬ ಟ್ರೈನ್ ಸ್ಪೈನ್ ಸರ್ಜರಿ. ಸ್ಪೈನ್ ಸರ್ಜರಿನಲ್ಲಿ ತೊಂದರೆ ಏನಾಗುತ್ತೆ ಅಂತಂದರೆ ಕಾಲು ಹೋಗುವಂಥದ್ದು, ಕಾಲು ಪ್ಯಾರಲೈಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಥರ ಟೆಕ್ನಾಲಜಿ ಏನು ಅಡ್ವಾನ್ಸ್ ಆಗುತ್ತೆ ಅದರಿಂದ ಈ ಕಾಲು ಹೋಗುವಂಥದ್ದು, ನರ ಡ್ಯಾಮೇಜ್ ಆಗುವಂಥದ್ದು, ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಅಂಥ ಸಮಯದಲ್ಲಿ ಎಷ್ಟೇ ಕಠಿಣವಾದ ಆಪ್ರೇಷನ್ಗಳನ್ನ ಮಾಡೋದಕ್ಕೆ ನಮಗೆ ಸುಲಭ ಆಗುತ್ತೆ. ಜೊತೆಗೆ ಅದರದ್ದು ರಿಸಲ್ಟ್ಸ್ ಏನಿರುತ್ತೆ ಅದು ಉತ್ತಮ ಆಗುತ್ತೆ. ಅದಾಗೋದ್ರಿಂದ ಒಂದು ವರ್ಲ್ಡ್ ಕ್ಲಾಸ್ ಕೇರ್ ಅಂತ ಏನು ಅಂತೀವಿ, ಪ್ರಪಂಚದಲ್ಲಿ ಬೇರೆ ಕಡೆ ಮಾಡ್ತಾ ಇರುವಂಥದ್ದನ್ನೇ ನಮ್ಮ ದೇಶದಲ್ಲಿ ಅಫೋರ್ಡೆಬಲ್ ಕಾಸ್ಟಲ್ಲಿ ನಾವು ಈಗ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವ ರೀತಿಯಾದ ಸರ್ಜರಿ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಆದಷ್ಟು ಪ್ರಯತ್ನ ಮಾಡೋದೇನು ಅಂದರೆ ಸರ್ಜರಿ ಆಗಿದ್ದು ಮಾರನೇ ದಿನವೇ ಪೇಷಂಟ್ನ ಎಬ್ಬಿಸಿ ಓಡಾಡಿಸ್ತೀವಿ. ಹಾಗಾಗಿ ರಿಕವರಿ ಬೇಗ ಆಗುತ್ತೆ. ಹೆಚ್ಚಂದ್ರೂ 3 ರಿಂದ 4 ದಿನ ಆಸ್ಪತ್ರೆಯಲ್ಲಿ ಇರ್ತಾರೆ ಅಷ್ಟೇ. ಅದಾದ ನಂತರ ಮನೆಗೆ ಕಳಿಸ್ಬಿಡ್ತೀವಿ. ಗಾಯ ಗುಣ ಆಗೋದಕ್ಕೆ ಸುಮಾರು 1-2 ವಾರದ ತನಕ ಬೇಕಾಗುತ್ತೆ. ಸರ್ಜರಿ ರೋಬೋಟಿಕ್ ಆಗೋದ್ರಿಂದ ಗಾಯ ಸ್ವಲ್ಪ ಬೇಗ ಗುಣ ಆಗುತ್ತೆ. ಅವರಿಗೆ ಮಸಲ್ ಎಲ್ಲ ಏನು ಕಟ್ ಮಾಡಿರ್ತೀವಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಅವರಿಗೆ ಆಪ್ರೇಷನ್ ಆದ ನಂತರ ಆಗುವಂಥ ನೋವು ಕಡಿಮೆ ಆಗುತ್ತೆ. ಅದರಲ್ಲಿ ಬೆನ್ನಲ್ಲಿರುವಂಥ ಸ್ಟಿಫ್ನೆಸ್ ಎಲ್ಲ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಸಕ್ಸಸ್ ರೇಟು ನಾನು ಹೇಳ್ದಂಗೆ ನಿಯರಿಂಗ್ 100%. ಯಾವುದನ್ನು ನಾನು 100% ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಫ್ಯಾಕ್ಟರ್ ಆಫ್ ಏನು ನಿಮಗೆ ಅನಿರೀಕ್ಷಿತವಾಗಿ ಏನೋ ಅಂತ ಕಾಣುವಂಥದ್ದು ಇರುತ್ತೆ. ಪ್ರೊಫೆಸರ್ ಅರುಣ್ ಹೇಳ್ದಂಗೆ ಬ್ಲಡ್ ಪ್ರೆಷರ್ ಡ್ರಾಪ್ ಆಗೋದಿರ್ಬೋದು, ಬೇರೆ ಏನಾದ್ರು ತೊಂದರೆ ಆಗ್ಬೋದಿರ್ಬೋದು, ಅನೆಸ್ಥೀಶಿಯಿಂದ ಪ್ರಾಬ್ಲಮ್ ಆಗುವಂಥದ್ದು ಇರ್ಬೋದು. ಅದರಿಂದ ರೀತಿ ತೊಂದರೆಗಳಾಗುತ್ತೆ. ಕಾಸ್ಟು ನಿಮಗೆ ಯಾವ ರೀತಿಯಾದ ಸರ್ಜರಿ ಆಗುತ್ತೆ, ಯಾವ ಪೇಷಂಟಿಗೆ ಏನು ಸರ್ಜರಿ ಮಾಡ್ತಾ ಇದ್ದೀವಿ, ಅವರು ಆಸ್ಪತ್ರೆಯಲ್ಲಿ ಎಷ್ಟು ಸಮಯ ಇರಬೇಕಾಗುತ್ತೆ, ಎಷ್ಟು ಸ್ಕ್ರೂಗಳು ಹಾಕ್ತಾ ಇದ್ದೀವಿ, ಸರ್ಜರಿ ಎಷ್ಟು ಡ್ಯೂರೇಷನ್ ಆಗ್ತಾ ಇದೆ, ಆ ರೀತಿಯಾಗಿ ವೇರಿ ಆಗುತ್ತೆ ತುಂಬ. ಇನ್ಶೂರೆನ್ಸು ಕೆಲವೊಂದು ಪ್ರೊಸೀಜರ್ಗಳು ಕವರ್ ಆಗುತ್ತೆ, ಕೆಲವೊಂದು ಇನ್ಶೂರೆನ್ಸಲ್ಲಿ ಕವರ್ ಆಗೋದಿಲ್ಲ. ಆದರೆ ಈಗ ಮಕ್ಕಳಲ್ಲಿ ಬರೋದು ಜೆನೆಟಿಕ್, ಹುಟ್ಟಿನಿಂದ ಇರುವಂಥದ್ದು ಇರುತ್ತೆ. ಬೇರೆ ಇರೋದು ಇನ್ಫೆಕ್ಷನ್ ಇರ್ಬೋದು, ಅಥವಾ ಈ ವೇರ್ ಆ್ಯಂಡ್ ಟೇರ್ ಅಂತ ಏನು ಕರಿತೀವಿ ಅದಿರ್ಬೋದು. ಇನ್ಫೆಕ್ಷನ್ಗೆ ಇಂಥದ್ದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ, ಹಲವಾರು ಕಾರಣಗಳಿಂದ ಅದು ಬರುವಂಥದ್ದು ಇರುತ್ತೆ. ಆದರೆ ಈಗಿರುವಂಥ ನಮ್ಮಲ್ಲಿರುವಂಥ ಟೆಕ್ನಾಲಜಿಯಿಂದ ಈ ತೊಂದರೆಗಳೇನು ಬರ್ತಾ ಇದೆ ಅದನ್ನು ಸರಿಪಡಿಸೋದಕ್ಕೆ ಆಗುತ್ತೆ. ನನ್ನ ಹೆಸರು ಡಾಕ್ಟರ್ ಶಶಿಧರ್ BK ಅಂತ. ನಾನು ನಾರಾಯಣ ಇನ್ಸ್ಟಿಟ್ಯೂಟ್, ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಕನ್ಸಲ್ಟೆಂಟ್ ಸ್ಪೈನ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಪೈನ್ ಸರ್ಜರಿ ಸೇಫ್ಟಿ ಬಗ್ಗೆ ನಾವು ಮಾತಾಡೋದಾದರೆ, ಯಾವುದೇ ಒಂದು ಸರ್ಜರಿ ಬಂದು ಇಟ್ ಈಸ್ ಅನ್ ಇಂಟ್ರಾಕ್ಷನ್ ಬಿಟ್ವೀನ್ ಪೇಷಂಟ್, ದ ಪರ್ಸನಲ್ ಆ್ಯಂಡ್ ದ ಇನ್ಸ್ಟಿಟ್ಯೂಟ್. ಈ ಸೇಫ್ಟಿ ಅಂತ ನಾವು ಹೇಳಿದಾಗ ಪೇಷಂಟ್ ಫ್ಯಾಕ್ಟರ್ಸ್ನ ನಾವು ಆದಷ್ಟು ಬದಲಾಯಿಸೋಕ್ಕಾಗೋದಿಲ್ಲ. ಅದು ಸಿಂಪಲ್ ಕೇಸ್ ಇರಲಿ ಅಥವಾ ಕಾಂಪ್ಲೆಕ್ಸ್ ಕೇಸ್ ಇರಲಿ, ನಾವು ಎಲ್ಲ ಥರ ಆಪ್ರೇಷನ್ಗಳು ಮಾಡಬೇಕಾಗುತ್ತೆ. ಸೊ ಯಾವ ಫ್ಯಾಕ್ಟರ್ಸ್ನ ನಾವು ಬದಲಾಯಿಸ್ಬೋದು ಅಥವಾ ಯಾವ ಫ್ಯಾಕ್ಟರ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂದರೆ, ಇಟ್ ಈಸ್ ದಿ ಪರ್ಸನಲ್, ಇಟ್ ಈಸ್ ದಿ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಇಟ್ ಈಸ್ ದಿ ಇನ್ಸ್ಟಿಟ್ಯೂಷನ್. ಪರ್ಸನಲ್ ಲೆವೆಲ್ಗೆ ಬಂದಾಗ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ವಿ ಹ್ಯಾವ್ ಇಂಟರ್ನ್ಯಾಷನಲಿ ಟ್ರೈನ್ಡ್ spine surgeons who have trained in India and abroad, and we work together as a very close team with collaboration of neurosurgery department, anesthesia department, rehabilitation department, the ortho spine surgeons,
ಸೊ ಒಂದು ಒಳ್ಳೆ ಔಟ್ಕಮ್ ಕೊಡಬೇಕಂದ್ರೆ ಸ್ಪೈನ್ ಸರ್ಜರಿಲಿ ಸುಮಾರು 15 ಒಂದು ಒಳ್ಳೆ ಔಟ್ಕಮ್ ಕೊಡಬೇಕಂದ್ರೆ ಸ್ಪೈನ್ ಸರ್ಜರಿಲಿ ಸುಮಾರು 15 ಜನರ ಇಂಟ್ರಾಕ್ಷನ್ ಬೇಕಾಗುತ್ತೆ, ರೈಟ್ ಫ್ರಮ್ ಅಡ್ಮಿಷನ್ ಟು ಡಿಸ್ಚಾರ್ಜ್, ಇನ್ಕ್ಲೂಡಿಂಗ್ ನರ್ಸಸ್. ಸೊ ಎಲ್ಲರೂ ಟ್ರೈನ್ ಮಾಡಿ ಇಟ್ಕೊಂಡಾಗ ಸೇಫ್ಟಿ ಇನ್ಕ್ರೀಸಸ್. The third factor of safety is the instruments and the institution. Our institution has heavily invested in robotics, the latest FDA approved technology. ಎಲ್ಲ ಹಂತದಲ್ಲೂ ಸೇಫ್ಟಿನ ಇನ್ಕ್ರೀಸ್ ಮಾಡುವಂಥ ಪ್ರತಿಯೊಂದು ಉಪಕರಣಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದ್ದಾವೆ. ಮಾರ್ಕೆಟಿಗೆ ಯಾವುದೇ ಒಂದು ಉಪಕರಣ ಬಂದಾಗ our institute is the first institute to invest in the instrument for the safety of the patient. ನಿಮ್ಮ ಹಾಸ್ಪಿಟಲಲ್ಲಿ ಏನೇನು ಡಿಸೀಸಸ್ಗೆ ಏನೇನು ಇದೆಯಾ ಸರ್? ಹೌದು, ನಿಮಗೆ ತಿಳಿದಿರೋ ಹಾಗೆ ನಾರಾಯಣ ಹೆಲ್ತ್ ಇನ್ಸ್ಟಿಟ್ಯೂಟ್ ಕವರ್ಸ್ ಆಲ್ ಸ್ಪೆಕ್ಟ್ರಮ್ ಆಫ್ ಡಿಸೀಸಸ್. ಎಲ್ಲ ದೇಹದ ಎಲ್ಲ ಅಂಗಗಳಿಗೂ ನಮ್ಮಲ್ಲಿ ಡಾಕ್ಟರ್ಗಳಿದ್ದಾರೆ. ಸ್ಪೈನ್ ಅಂತ ಬಂದಾಗ ನಾವು ಬ್ರಾಡ್ಲಿ ಪೀಡಿಯಾಟ್ರಿಕ್, ಅಡಲ್ಟ್ ಆ್ಯಂಡ್ ಜಿರಿಯಾಟ್ರಿಕ್, ಅಂದರೆ ಚಿಕ್ಕ ವಯಸ್ಸಿನವರು, ನಮ್ಮ ವಯಸ್ಸಿನವರು ಮತ್ತು ವಯಸ್ಸಾದವರು, ಈ 3 ವಯಸ್ಸಿಗೆ ನಾವು ಕೇಟರ್ ಮಾಡ್ತೀವಿ. ಮತ್ತು ಕಾಯಿಲೆ ಅಂತ ಬಂದಾಗ ಸಿಂಪ್ಲೆಸ್ಟ್ ಕಾಯಿಲೆಯಿಂದ ಹಿಡ್ಕೊಂಡು ಕಾಂಪ್ಲೆಕ್ಸ್ ಕಾಯಿಲೆವರೆಗೂ ಯಾವುದೇ ಒಂದು ಕಾಯಿಲೆಗೆ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿರೋ ಸಂದರ್ಭ ನನಗಿದುವರೆಗೂ ಜ್ಞಾಪಕ ಇಲ್ಲ. ಸೊ ವಿ ಕವರ್ ದ ಫುಲ್ ಸ್ಪೆಕ್ಟ್ರಮ್ ಆಫ್ ಸ್ಪೈನ್ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋ ಸ್ಪೈನ್ ಸರ್ಜರಿ, ಕಂಬೈನ್ಡ್ ಕೋಆಪರೇಷನ್ ಪ್ಲಸ್ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಕೋಆಪರೇಷನ್ ಇರೋದ್ರಿಂದ ವಿ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ವಿ ಕವರ್ ದಿ ಎಂಟೈರ್ ಸ್ಪೆಕ್ಟ್ರಮ್ ಆಫ್ ಸ್ಪೈನ್ ಸರ್ಜರಿ. ಉಷಾ, ನಾನು ಬಳ್ಳಾರಿಯಿಂದ ಬಂದಿದ್ದು. ನಮ್ಮ ಮಗಳು ಉಷಾ ಅಂತ ಹೇಳಿ ಪೇಷಂಟ್ ಸರ್. ಈ 3-4 ಮಂತ್ಸ್ ಬ್ಯಾಕ್ ಸೈಡು ಬಿದ್ದಿದ್ದು ಬಾತ್ರೂಮಲ್ಲಿ ಸ್ಕಿಡ್ ಆಗಿ, ಅದು ನಾವು ಬಳ್ಳಾರಿಯಲ್ಲಿ ತೋರಿಸಿದ್ವಿ ಆರ್ಥೋಪೆಡಿಕ್ ಹತ್ರ. ಬಟ್ ಬರೀ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಅಷ್ಟೇ ಕೊಡ್ತಾಯಿದ್ರು, ಬಟ್ ಏನು ಕ್ಯೂರ್ ಆಗಿಲ್ಲ ಸರ್. ಲಾಸ್ಟ್ ಸ್ಟೇಜಲ್ಲಿ ಬಳ್ಳಾರಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ ಸರ್, ಬೇರೆ ಹಾಸ್ಪಿಟ್ಲಲ್ಲಿ. ಅಲ್ಲಿ MRI ಮಾಡಿಸಿದ್ರೆ ಇಲ್ಲ ನಾವು ಬೆಂಗಳೂರಿಗೆ ಹೋಗ್ಬೇಕು, ನಾರಾಯಣ ಹೆಲ್ತ್ ಚೆನ್ನಾಗಿ ನೋಡ್ತಾರೆ, ಅಲ್ಲಿ ಹೋಗಿ ಇಮಿಡಿಯೇಟ್ ನೀವು ತೋರಿಸಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿದೆ ಸರ್. ಆಮೇಲೆ ನಾವು ಬೆಂಗಳೂರಲ್ಲಿ ಬಂದು ನಾರಾಯಣ ಹೆಲ್ತ್ ಸರ್ ಬಂದು ಡಾಕ್ಟರ್ ವಿನೂರಾಜ್ ಸರ್ ಹತ್ರ ಬಂದಿದ್ವಿ. ಅವ್ರು ತರೋ ಚೆಕಪ್ ನೋಡಿದ್ರು, ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ಸರ್ಜರಿ ಆಯಿತು. ಸರ್ಜರಿ ಆದಮೇಲೆ 2 ಡೇಸ್ ಆದಮೇಲೆ ವಾಕ್ ಮಾಡಿದೆ ನಾನು. ಇಲ್ಲಿಗೆ 4 ಡೇಸ್ ಆಯಿತು. ಈಗೇನು ಪೇನ್ ಇಲ್ಲ, ಚೆನ್ನಾಗಿದ್ದೀನಿ. ಫಸ್ಟ್ ಬರೆಯೋದಕ್ಕೂ ಆಗ್ತಾ ಇರಲಿಲ್ಲ, ಓದೋದಕ್ಕೂ ಆಗ್ತಾ ಇರಲಿಲ್ಲ, ಮಲ್ಕೊಂಡು ಓದ್ತಾ ಇದ್ದೆ ಆಗ ಎಕ್ಸಾಮ್ ಟೈಮ್ನಲ್ಲಿ. ಈಗೇನು ಇಲ್ಲ, ಚೆನ್ನಾಗಿದೆ, ಪೇನ್ ಇಲ್ಲ, ಏನೂ ಇಲ್ಲ. ಬರೆಯೋದಕ್ಕಾಗುತ್ತೆ, ಪ್ರಾಜೆಕ್ಟ್ ಮಾಡೋದಕ್ಕಾಗುತ್ತೆ, ಹೋಮ್ವರ್ಕ್ ಮಾಡೋದಕ್ಕೂ ಆಗುತ್ತೆ. ವಾಕ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಈಗೆಲ್ಲ ವಾಕ್ ಮಾಡ್ತೀನಿ, ಕೂಡ್ತೀನಿ, ನಾನೇ ಒಬ್ಬಳೇ ಕೂಡ್ತೀನಿ. ಆಗೆಲ್ಲ ಸಪೋರ್ಟ್ ಬೇಕಾಗ್ತಿತ್ತು, ಈಗೇನು ಸಪೋರ್ಟ್ ಬೇಕಾಗಿಲ್ಲ. ಆಪ್ರೇಷನ್ ಆದಾಗ ಸಕ್ಸಸ್ ಚೆನ್ನಾಗಿದೆ ಸರ್. ಪೇನ್ ಏನು ಯಾವುದೇ ಥರ ಇಲ್ಲ, ಆಗಿಲ್ಲ ಸರ್. ಹಾಗಾಗಿ ನಮಗೆ ಈ ಹಾಸ್ಪಿಟ್ಲಿಂದ ಭಾಳ ಅನುಕೂಲ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.